ಒಂದು ಉದಾಹರಣೆ ಅಧ್ಯಕ್ಷರೇ, ತೆಲಂಗಾಣದ ರಾಜ್ಯದಾಗ ಮೆದಕ್ ಅಂತ ಜಿಲ್ಲೆದಾಗ 3.5 ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಬ್ಬ ರೈತ ಏನಪ್ಪ ಅಂತಂದ್ರೆ ಮಗು ಶಾಲೆಗೆ ಓದ್ತಿರ್ತದೆ. ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಏನಪ್ಪ ಅಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾನೆ ಅಧ್ಯಕ್ಷರೇ, ನಿನ್ನ ಜೀವನದಾಗ ನೀನು ಏನಾದರೂ ಆಗು, ರೈತ ಆಗಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಮನೆಗೆ ಹೋಗಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾನೆ ಅಧ್ಯಕ್ಷರೇ. ಇದು ನಮ್ಮ ಪರಿಸ್ಥಿತಿ. ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರು? ಇವೆಲ್ಲ ಪರಿಸ್ಥಿತಿ ಯಾರು ಮಾಡ್ಬೇಕು? ಇವೆಲ್ಲ ಇಲ್ಲೇ ಹೇಳ್ಬೇಕು. ಈಗ ಹೇಳಿ, ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ. ಮೊನ್ನೆ ಮುಖ್ಯಮಂತ್ರಿಗಳು ಏನಂತಂದ್ರೆ ಹೇಳ್ತಿದ್ರು 143 ಕೋಟಿ ಜನಸಂಖ್ಯೆ ದೇಶದಲ್ಲಿದೆ, 100 ಕೋಟಿಗೂ ಹೆಚ್ಚು ಜನ ಯಾವುದೂ ಬೈ ಮಾಡಲಾರ್ದಂತ, ನಾವೇನು ಏನಂತಂದ್ರೆ ತಗೊಲಾರ್ದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು 80 ವರ್ಷದಾಗ 70 ವರ್ಷ ಒಂದೇ ಪಕ್ಷದವ್ರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ. ಇದಕ್ಕೆ ಅವ್ರ ಕಾರಣನ 10 ವರ್ಷ ಬಂದಿರತಕ್ಕಂಥ ಅವ್ರ ಮೋದಿ ಕಾರಣ. ಈಗ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ, ನೀವು ರಾಜ್ಯಕ್ಕೆ ಮಾತ್ರ